ಅಹಿಂದ ನಾಯಕರುಗಳಿಗಿರುವಂತಹ ಕೋಪ ಮತ್ತು ಅಸಮಾಧಾನ ಈ ಮರು ಸರ್ವೆ ಬಗ್ಗೆ ಏನು? ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಈ ಮರು ಸರ್ವೆ ಬಗ್ಗೆ ಏನು ಹೇಳುತ್ತವೆ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಬಿಜೆಪಿಯಿಂದ ಅಶೋಕ್ ಗೌಡ್ರು ನಮ್ಮ ಜೊತೆ ಇದ್ದಾರೆ, ಬಿಜೆಪಿ ವಕ್ತಾರರಾಗಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಇನ್ನು JDS ವಕ್ತಾರರಾಗಿ ನಾಗೇಂದ್ರ ಬಾಬು ಅವರು ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿ ನಟರಾಜ್ ಗೌಡ್ರು ಇದ್ದಾರೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀರಶೈವ ಲಿಂಗಾಯತ ಮುಖಂಡರಾಗಿ ಪ್ರದೀಪ್ ಕಂಕಣವಾಡಿ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ನಟರಾಜ್ ಗೌಡ್ರಿಗೆ ಕೇಳ್ತೀನಿ, ಈ ಮರು ಸರ್ವೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ಫಸ್ಟಿಗೆ. ಸರ್ಕಾರ ಜನತೆಯ ಏನು ಕೂಗಿತ್ತು ಅಥವಾ ವಿರೋಧ ಪಕ್ಷಗಳ ಕೂಗಿತ್ತು ಅಥವಾ ಆಂತರಿಕವಾಗಿ ಕೆಲವು ನಮ್ಮ ಸಮುದಾಯದ ನಾಯಕರುಗಳು ಮಠಾಧೀಶರುಗಳು ಏನು ಒತ್ತಾಯ ಮಾಡ್ತಾ ಇದ್ರು, ಮತ್ತೊಂದು ಮರು ಸರ್ವೆ ಅಗತ್ಯ ಇದೆ, ವೈಜ್ಞಾನಿಕವಾಗಿ ಮಾಡೋ ಅಗತ್ಯ ಇದೆ, ಇನ್ನೂ ದತ್ತಾಂಶಗಳನ್ನ ಕ್ರೋಢೀಕರಿಸುವ ಅಗತ್ಯ ಇದೆ, ಸಂಪೂರ್ಣವಾಗಿ ನೀವು ಸಮೀಕ್ಷೆ ಅಂತ ಮಾತ್ರ ಮಾಡಿದ್ದೀರಾ, ಸಂಪೂರ್ಣ 100% ನೀವು ನಿಖರವಾಗಿ ಸಮಗ್ರವಾಗಿ ಮಾಡಿಲ್ಲ, ಅದನ್ನು ಮಾಡಿ ಅಂತ ಒತ್ತಾಯ ಮಾಡ್ತಾಯಿದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಇದು ಒಂದು ಸಮೀಕ್ಷೆ ನಿಖರವಾದ ಸಮಗ್ರವಾದ ಒಂದು ಸಮೀಕ್ಷೆಯಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವ ಸಮೀಕ್ಷೆ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ನಮಗೆ ಬಂದಿದೆ. ಯಾಕಂದರೆ ಇದರ ಮೂಲ ಉದ್ದೇಶನೇ ಈ ಜಾತಿ ತಾರತಮ್ಯ ಇದೆಯಲ್ಲ, ಅದು ನಿವಾರಣೆ ಆಗಬೇಕು. ಈ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯೊಂದಿಗೆ ಜಾತಿ ಆಗ್ಬೋದು ಅಥವಾ ಬೇರೆ ಅಂಶಗಳು ಆಗಬಹುದು, ಯಾರಿಗೆ ಉದ್ಯೋಗ ಸರ್ಕಾರಿ ಉದ್ಯೋಗ ಇದೆ, ಯಾರಿಗೆ ಎಷ್ಟು ಭೂಮಿ ಇದೆ, ಎಷ್ಟು ಆರ್ಥಿಕವಾಗಿ ಮುಂದುವರಿದಿದ್ದಾರೆ, ಎಷ್ಟು ಶಿಕ್ಷಣ ಮಟ್ಟದಲ್ಲಿ ಗುಣಮಟ್ಟದ ತಲುಪಿದೆ, ಈ ಎಲ್ಲ ಯೋಜನೆ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಕಲೆ ಹಾಕಿ ಒಂದು ವೈಜ್ಞಾನಿಕವಾಗಿ ಅಂತ ಏನು ಹೇಳ್ತಾ ಇದ್ರಲ್ಲ, ಮುಂಚೆ ಅಂದರೆ ಈ ಅಪ್ಲಿಕೇಶನ್ ಫಾರ್ಮ್ ಬೈ ಹ್ಯಾಂಡ್ ರಿಟರ್ನ್ ಬರ್ತಾ ಇತ್ತು ಮುಂಚೆ ಮಾಡಿದ ಸಮೀಕ್ಷೆಯಲ್ಲಿ. ಈಗ ಒಂದು ಅಪ್ಲಿಕೇಶನ್ ಮುಖಾಂತರ, ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ, ಸಾಫ್ಟ್ವೇರ್ ಮುಖಾಂತರ ಎಲ್ಲ ದತ್ತಾಂಶವನ್ನು ಸಂಗ್ರಹ ಮಾಡಿ ನಿಖರವಾಗಿ 7 ಕೋಟಿ ಜನಗಳನ್ನೂ ಕೂಡ ಒಳಗೊಂಡಂತೆ ಯಾರು ಕೂಡ ಬಿಟ್ಟು ಹೋಗಬಾರದು. ಸೊ ಇದನ್ನ ಅವೈಜ್ಞಾನಿಕ ಮುಂಚೆ ಅಂತ ಒಪ್ಕೊಳ್ತೀವಿ. ಅದು ಸಮೀಕ್ಷೆ ಇಲ್ಲ ಅದರೊಳಗೆ ಏನಂದ್ರೆ ನಾವು ಹೇಳಲಿಕ್ಕೆ ಹೇಳ್ಬಾರ್ದು, ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಕೋಟ್ ಮಾಡಿದೆ, ಅದು ಸಮೀಕ್ಷೆ ಅಂತ ಆಗಿತ್ತು. ಶ್ರೀಯುತ ಕಾಂತರಾಜರವರೇ ಸ್ಪಷ್ಟವಾಗಿ ಹೇಳಿದ್ರು, ನಾವು 100% ಮಾಡಿಲ್ಲ, 90% ಮಾತ್ರ ನಾವು ಮಾಡಿದ್ದೀವಿ, ಇದು ಸಮೀಕ್ಷೆ ಮಾತ್ರ, ಜಾತಿ ಜನಗಣತಿ ಅಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದರು. ಅದನ್ನು ಎಲ್ಲರೂ ಗೊತ್ತಿತ್ತು. ಆದರೂ ಕೂಡ ಈ ಜಸ್ಟ್ ಏನು ಇನ್ನೂ ಸಮಗ್ರವಾಗಿ ಬೇಕು ಮಾಹಿತಿ. ಆಮೇಲೆ ಈ ತೆಲಂಗಾಣ ಮಾದರಿನಲ್ಲಿ ಅದರ ರಾಜಕೀಯ ಲಾಭಾಂಶ ಹೆಂಗಾಗುತ್ತೆ, ಮತ್ತು ಜಾತಿಯ ತಾರತಮ್ಯ ಹೆಂಗೆ ನಿವಾರಣೆ ಆಗಬೇಕು, ಯಾರ್ಯಾರಿಗೆ ಉದ್ಯೋಗ ಇದೆ, ಯಾರಿಗೆ ಭೂಮಿ ಇದೆ, ಎಲ್ಲ ಸಮಗ್ರವಾದ ಮಾಹಿತಿಯನ್ನು ಒಳಗೊಂಡಂತೆ ಮಾಡುವಂಥದ್ದು. ಮತ್ತು ಇದು ಒಂದು ದೇಶಕ್ಕೆ ಮಾದರಿ ಆಗಬೇಕು. ಯಾಕಂದರೆ ಈ ಜಾತಿ ಸಮೀಕ್ಷೆ ಏನಿದೆ, ಒಂದು ಸಮೀಕ್ಷೆ ಆಯ್ತಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಇದೇ ಒಂದು ಮೂಲ ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು. ಆ ಮೂಲಕ್ಕೆ ಯಾಕಂದರೆ BJP ಅವಾಗ ದ್ವಂದ್ವ ಇತ್ತು, BJPನಲ್ಲಿ ಏನು ಬೇಡ ಅಂತ ಇದ್ರು, ಸಮೀಕ್ಷೆನೇ ಆಗಬಾರ್ದು, ಜಾತಿ ಗಣಗಣತಿ ಆಗಬಾರ್ದು, ಇದು ಅಂತರ ಆಗಿಬಿಡುತ್ತೆ, ಕಂದಕ ಸೃಷ್ಟಿ ಆಗಿಬಿಡುತ್ತೆ ಜಾತಿ ಮಧ್ಯೆ ಅಂತ ಈ ಥರ ಹೇಳ್ತಾ ಇದ್ದವರು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ಮೇಲೆ ಇಲ್ಲ, ಅದು ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗಬಹುದು ಅನ್ನೋ ಒಂದು ಮಾಹಿತಿ ಅವರಿಂದನೇ ಬರ್ತಾ ಇದೆ. ಸೊ ಹಂಗಾಗಿ ಆ ದ್ವಂದ್ವ ಅವರಲ್ಲಿ ಇತ್ತು, ಈಗ ಅವರು ಕೂಡ ನಿವಾರಣೆ ಆಗಿದೆ ಅಂತ ಅನಿಸುತ್ತೆ. ಇದನ್ನು ಒಂದು ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಯಾಕಂದರೆ ಅವರ ಒತ್ತಡನೂ ಕೂಡ ಇತ್ತು, ನೀವು ಮಾಡಿದ್ದು ವೈಜ್ಞಾನಿಕವಾಗಿಲ್ಲ, ಇದು ಬಿಸಾಕಿ ಹೊಸದಾಗಿ ಮಾಡಿ ಅಂತ ಅವರು ಭಾಳ ಸಲಹೆಗಳನ್ನ ಕೊಡ್ತಾ ಇದ್ರು. ಅದು ರಾಜಕೀಯವಾಗಿ ಕೊಡ್ತಾ ಇದ್ರು, ನಿಜವಾಗ್ಲೂ ಆಗಬೇಕು, ಒಳ್ಳೇದಾಗಬೇಕು ಅಂತ ಕೊಡ್ತಾ ಇದ್ರು ಗೊತ್ತಿಲ್ಲ, ಬಟ್ ಅವ್ರ ಸಲಹೆನೂ ಆ ಥರ ಇತ್ತು. ಎಲ್ಲವನ್ನು ತಿಳಿದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಳ್ಳೆ ನಿರ್ಧಾರ ಮಾಡಿರೋದು ಸ್ವಾಗತ ಇದೆ. ಯಾಕಂದರೆ ಇದು ಮುಂದಿನ ಬಡ್ಜೆಟಲ್ಲಿ ಯಾವ ರೀತಿಯ ಯೋಜನೆಗಳನ್ನು ಮಾಡಬಹುದು, ಯಾವ್ಯಾವ ಸಮುದಾಯಗಳಿಗೆ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಅವ್ರಿಗೆ ಯಾವ ಯೋಜನೆಗಳು ಮಾಡೋ ಮುಖಾಂತರ ಅವ್ರನ್ನ ಸಬಲೀಕರಣ ಮಾಡಬಹುದು ಅನ್ನೋ ಒಂದು ಒಳ್ಳೆಯ ಸಂಗತಿ ನಿರ್ಧಾರ ಆಗುತ್ತೆ. ಮತ್ತೆ ಇದು ಒಂದು ಟೈಮ್ ಬೌಂಡ್ ಇಟ್ಕೊಂಡಿದ್ದಾರೆ, 90 ದಿನಗಳಲ್ಲಿ ಸಂಪೂರ್ಣ ವರದಿ ಬರಬೇಕು, ದತ್ತಾಂಶಗಳು ಬರಬೇಕು ಅಂತ ಒಂದು ಟೈಮ್ ಬೌಂಡ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಒಳ್ಳೆಯ ನಿರ್ಧಾರ ಅಂತ ನಾನು ಭಾವಿಸ್ತೀನಿ. ಓಕೆ, ನಾನು ಬರ್ತೀನಿ ನಿಮ್ಮ ಹತ್ರ. ಈಗ ನಾಗೇಂದ್ರ ಬಾಬು ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಮರು ಸರ್ವೆ ಬಗ್ಗೆ? ಮೊದಲನೇದಾಗಿ ಅವರು 10 ವರ್ಷಗಳ ಹಿಂದೆ ಏನೊಂದು ಸರ್ವೇನ ಮಾಡಿದರು, 10 ವರ್ಷಗಳ ಹಿಂದೆ ಇರ್ತಕ್ಕಂಥ ದತ್ತಾಂಶನ ತೊಗೊಂಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಮಾನ್ಯ ಕಾಂಗ್ರೆಸ್ ವಕ್ತಾರ ಹೇಳ್ತೀವಿ ಕೇವಲ ಅದು 90% ಅಂತಕ್ಕಂಥ. 90% ಯಾವ ರೀತಿ ಮಾಡ್ತೀರ? ಹಾಗಾದರೆ 90% ಮಾಡೋಕ್ಕೆ ಬರೋದಿಲ್ಲ. ಮಾಡಿದ್ರೆ ಸರ್ವೇನ ಸಂಪೂರ್ಣವಾಗಿ ಒಂದು ನಿಮಿಷ ಕೇಳಿ, ಸಮೀಕ್ಷೆ ಆಗಿರ್ಬೋದು, ಪೂರ್ಣವಾಗಿ ಮಾಡಬೇಕು. ಈ ಒಂದು ನಿಮಿಷ ಹೇಳೋ ತನಕ ಕೇಳಿ. ಆಕ್ಚುಲಿ ಇವ್ರು ಮಾಡೋಂಗೇ ಇಲ್ಲ, ಜಾತಿ ಗಣತಿ ಕೇಂದ್ರ ಮಾಡ್ತಕ್ಕಂಥ. ಎಲ್ಲಿದೆ ಸರ್ ರೂಲ್ಸ್? ಅದು ಜಾತಿ ಗಣತಿ ಕೇಂದ್ರದಲ್ಲೇ ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರವೇ ಮಾಡಬೇಕಾಗುತ್ತೆ. ಒಂದು ನಿಮಿಷ ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ. ಇದು ಕೇವಲ ಇವರು ಮಾಡಿದ್ದೇನಕ್ಕೆ ಅಂತಂದರೆ, ಇವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಯಾವೊಂದು ಮತಗಳನ್ನು ಪಡ್ಕೋಬೇಕಾಗಿತ್ತೋ ಆ ಒಂದು ದುರುದ್ದೇಶದಿಂದ ಮೇಲ್ವರ್ಗಗಳನ್ನ ಒಂದು ರೀತಿ ಅವಮಾನ ಮಾಡೋ ರೀತಿಯಲ್ಲಿ ಮಾಡಿ ಇವರು ಕೆಳವರ್ಗಗಳಿಗೆ, ಉದಾಹರಣೆಗೆ ನಿಮಗೊಂದು ಹೇಳ್ತಾ ಇದ್ದೀನಿ, ಇವರು ಅಂಕಿಅಂಶಗಳನ್ನು ಕೊಟ್ಟರು ಜಾತಿವಾರು,
ಮುಸಲ್ಮಾನರು ಮತ್ತು ಉಪಜಾತಿಗಳು ಅಂತ ಕೊಟ್ಟು ಒಟ್ಟಿಗೆ ಹಾಕಿದ್ರು. ಬೇರೆ ಜಾತಿಗಳದೆಲ್ಲ ಯಾಕೆ ನೀವು ವಿಂಗಡಣೆ ಮಾಡಿದ್ರು ಉಪಜಾತಿಗಳಂತೇಳಿ ಕೊಡ್ಬೋದಿತ್ತಲ್ಲ ಒಟ್ಟಿಗೆ ಆ ರೀತಿ ಅವತ್ತು ನೀವು ಕೊಡಬೇಕಾಗಿದ್ರೆ. ಆದ್ರೆ ಕೇಂದ್ರಕ್ಕೆ ಇರೋದು ಅದರ ಅಧಿಕಾರ ಅಂತ ಹೇಳಂಗೆ ಖಂಡಿತ ಯಾವುದೇ ಕಾರಣಕ್ಕೂ ಇನ್ನೊಂದು ವಿಷಯ ಇದೆ. ಅದಕ್ಕೂ ಮುಂಚೆ ಈ ಮರು ಸರ್ವೆ ಬಗ್ಗೆ ಸಿಎಂ ಮತ್ತೆ ಮಿನಿಸ್ಟರ್ಸ್ ಗಳು ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಉಳಿದಿದ್ದು ಚರ್ಚೆ ಮುಂದುವರ್ಸೋಣ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ 3 ತಿಂಗಳಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ 3 ತಿಂಗಳಲ್ಲಿ. ನಮ್ಮ ಮುಖ್ಯಮಂತ್ರಿಗಳ ಆಸೆ ಈ ಸಮೀಕ್ಷೆ ಆಗಬೇಕು. ಅದು ವಿಶೇಷವಾಗಿ ಮೊನ್ನೆ ತೆಲಂಗಾಣದೊಳಗೆ ಭಾಳ ಚೆನ್ನಾಗಿ ಸಮೀಕ್ಷೆ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ತೆಲಂಗಾಣಕ್ಕೂ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅದರ ಜೊತೆಗೆ ಆಯೋಗದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇದೆಲ್ಲ ಸಮೀಕ್ಷೆಯನ್ನು ಆದಷ್ಟು ಬೇಗನೆ 3 ತಿಂಗಳಂತ ಟೆಂಟೇಟಿವ್ಲಿ ಟೈಮ್ ಹೇಳಿದ್ದಾರೆ. ಮತ್ತು ಶಿಕ್ಷಕರನ್ನೇ ಉಪಯೋಗ ಮಾಡ್ಕೋಬೇಕು ಅಂತಂದು ಅವ್ರನ್ನು ನಮ್ಮ ಈ ದಸರಾ ಟೈಮ್ದೊಳಗೆ ರಜೆ ಇರುತ್ತೆ. ಆ ಟೈಮ್ ಜೊತೆಯಲ್ಲಿ ಎಲ್ಲ ವೃತ್ತಿಯವರು ಯಾವ ಒಂದು ಜಾತಿ ಧರ್ಮದ ಆಧಾರದ ಮೇಲೆ ನಡ್ಕೊಳ್ತಾರೆ ಅವರೆಲ್ಲರನ್ನೂ ಒಂದು ಕಡೆ ಸೇರಿಸಿ ನೀವು ಒಗ್ಗೂಡಿಸಿದ್ರೆ ಸರಿಯಾದ ಒಂದು ಮಾಹಿತಿ ಹೋಗ್ತದೆ ಮತ್ತು ನೈಜವಾದಂಥ ಒಂದು ಸಂಖ್ಯೆಗಳು ಸಿಗ್ತವೆ. ಮಾಡಬೇಕು ಅಂಥೇಳಿ ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಇವತ್ತೊಂದು ದಿವಸ ಏನೇನು ಆತಂಕಗಳಿದ್ದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದ್ದಾವೆ, ಅದೆಲ್ಲವನ್ನು ಗಣನೆಗಿಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಇದನ್ನು ಜಾತಿ ಗಣತಿ ಆದರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ. ಅದನ್ನು ನೋಡಿ ಕೇಂದ್ರದ್ದು ಬರೀ ಜಾತಿ ಗಣತಿ ಆಗುತ್ತೆ. ಅವರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನೋ ಇದನ್ನು ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ಒಂದು ಜಾತಿ ಗಣತಿ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥ ಗಣತಿ ಮೂಲಿಗೆ ಹೋಯ್ತು. ಅದು ಯಾಕೆ ಹಂಗಾಯ್ತು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಕ್ಕೆ ಸತ್ಯ ಹೇಳಬೇಕಾಗಿದೆ. ಡೆಲ್ಲಿಯವರು ಯಾಕೆ ಇದನ್ನ ರಿಜೆಕ್ಟ್ ಮಾಡಿದ್ರು, ಯಾವ ಕಾರಣಕ್ಕಾಗಿ ನೀವು ಒಪ್ಕೊಂಡ್ರಿ, ಆಮೇಲೆ ಯಾವ ಕಾರಣಕ್ಕಾಗಿ ಅದನ್ನು ಕೈ ಬಿಟ್ರಿ ಅನ್ನುವಂಥದ್ದನ್ನ ಇವತ್ತು ಹೇಳಬೇಕಾಗ್ತದೆ. ಇನ್ನೊಂದು ಜಾತಿ ಗಣತಿಯನ್ನು ದಸರಾ ಹಾಲಿಡೇಸ್ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಶಿಕ್ಷಕರನ್ನ ಯಾವುದೇ ಕೆಲಸಕ್ಕೆ ನೇಮಕ ಮಾಡಬಾರ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿಗಳ ರೋಗ ಹಚ್ಚಿದೆ. ಈ ಜಾತಿ ರೋಗ ಅಂಟಿಕೊಂಡ ಮೇಲೆ ಜಾತಿ ಸಮೀಕ್ಷೆಗಳನ್ನು ಮಾಡಲಿಕ್ಕೆ ಹೊರಟಿದೆ. ಕಾಂತರಾಜು ಆಯೋಗದ ವರದಿ ಏನಾಯ್ತು, ಜಾತಿ ಸಮೀಕ್ಷೆಗೆ ಮಾಡಿದ ಖರ್ಚು ಏನಾಯ್ತು, ಜಯಪ್ರಕಾಶ್ ಹೆಗ್ಡೆ ಅವರ ಸಮೀಕ್ಷೆ ಏನಾಯ್ತು, ಅದಕ್ಕೆ ವೆಚ್ಚವಾದ ಹಣ ಎಲ್ಲಿ ಹೋಯ್ತು. ಈಗ ಅಕ್ಟೋಬರ್ 22ರಿಂದ ನವೆಂಬರ್ 7ರ ಒಳಗೆ 15 ದಿವಸಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನ ಮಾಡಿ ಮುಗಿಸ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟು ಜನರನ್ನ ದಾರಿ